ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. ಎಸ್, ಇವತ್ತು ನಾವು ವ್ಯಾಲೆಂಟೈನ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದ್ರದ್ದು ವ್ಲಾಗ್ ಕೂಡ ಮಾಡ್ತಾ ಇದ್ದೀವಿ ಬಿಕಾಸ್ ನಮ್ಮದು ಲವ್ ಮ್ಯಾರೇಜ್. ಐನೋ ಯಾವಾಗೂ ಹೇಳಿಲ್ಲ. ಸೊ ಇವಾಗ ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀನಿ ಯೂಟ್ಯೂಬ್ನಲ್ಲಿ ಆ್ಯಂಡ್ ಇಷ್ಟನೂ ಆಗ್ತಾಯಿದೆ ವೀಡಿಯೋಸ್ ಮಾಡಲಿಕ್ಕೆ. ಆ್ಯಂಡ್ ಒಂದು ಒಳ್ಳೆ ಕಮ್ಯುನಿಟಿ ಬಿಲ್ಡ್ ಮಾಡೋದು ಆಸೆ ಇದೆ, ಫ್ರೆಂಡ್ಶಿಪ್ ಕಮ್ಯುನಿಟಿ ಬಿಲ್ಡ್ ಮಾಡೋದು ಆಸೆ ಇದೆ. ಸೊ ಹಾಗಾಗಿ ನಾವು ಹೇಗಿದ್ವಿ, ನಮ್ಮದು ಜರ್ನಿ ಹೇಗಿತ್ತು, ಮೊದಲು ನಾವು ಎಲ್ಲಿದ್ವಿ, ಅದೆಲ್ಲ ಸ್ವಲ್ಪ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ಇವತ್ತು ನಮ್ಮದು ಲವ್ ಸ್ಟೋರಿ ಬಗ್ಗೆ ನಾನು ಶೇರ್ ಮಾಡ್ತೀನಿ ವ್ಯಾಲೆಂಟೈನ್ಸ್ ಡೇ ದಿವಸ. ಸೊ ಆ್ಯಂಡ್ ಸ್ವಲ್ಪ ಪುಟ್ಟ ಪ್ರಿಪ್ರೇಷನ್ ಮಾಡಿವಿ, ನಿಮಗೂ ತೋರಿಸ್ತೀವಿ. ಆ್ಯಂಡ್ ನಮ್ಮದು ಲವ್ ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಗಿದೆ, ಹೇಗಿತ್ತು, ಹೇಗಿದ್ವಿ, ಇಲ್ಲಿ ಹೇಗೆ ಬಂದ್ವಿ, ಹೇಗೆ ಮ್ಯಾರೇಜ್ ಆಯಿತು, ಅದೆಲ್ಲ ಸ್ವಲ್ಪ ಮುಂದಿನ ವೀಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಇವತ್ತು ಲವ್ ಸ್ಟೋರಿ ಬಗ್ಗೆ ಹೇಳ್ತೀನಿ ಬಿಕಾಸ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಸೊ ಹಾಗಾಗಿ ಇವತ್ತು ನಮ್ಮದು ಲವ್ ಸ್ಟೋರಿ ಕತೆ ಹೇಳ್ತೀವಿ. ಆ್ಯಂಡ್ ಒಂದು ಪುಟ್ಟ ಈವ್ನಿಂಗ್ ಡೇಟ್ ಅಂತ ನಾವು ರೆಡಿ ಮಾಡಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್.
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಿಮ್ಗೆಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓಕೆ ಗೈಸ್, ನಾವು ಅದೇ ಡಿನ್ನರ್ ಡೇಟ್ ಅರೇಂಜ್ ಮಾಡಿ ಅಂತ ಹೇಳಿದ್ವಲ್ಲ, ಸೊ ನಾವು ಪಾಸ್ತಾ ರೆಡಿ ಮಾಡಿದ್ದೀನಿ, ಹಾಗೆ ಗ್ವಾಕಮೋಲೆ. ಸೊ ಅದರಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ತಿನ್ಕೋತಾ ನಿಮ್ಮ ಜೊತೆ ಹಾಗೆ ಮಾತಾಡ್ತೀವಿ, ನಮ್ದು ಸ್ಟೋರಿ ಕೂಡ ಶೇರ್ ಮಾಡ್ತೀವಿ. ಸೊ ಲೆಟ್ಸ್ ವೇಟ್ ಫಾರ್ ಶರಣ್. Something for you. Happy Valentine's Day. Thank you. Thank you. Love you. Love you too. ಓಕೆ, ಇವಾಗ ಪಾಸ್ತಾ ಮತ್ತೆ ಗ್ವಾಕಮೋಲೆ ತಂದು ತಿನ್ಕೋತಾ ಮಾತಾಡೋಣ, ಶುರು ಮಾಡೋಣ. ಸೊ ಕೇಕ್ ಕಟ್ ಮಾಡೋಣ. ಕೇಕ್ ಆದ್ಮೇಲೆ ಪಾಸ್ತಾ. ಐ ಆಮ್ ಸೋ ಹಂಗ್ರಿ. ಇಷ್ಟೆಲ್ಲ ಮಾಡೋದಾಗ ಸಾಕಾಯ್ತು ನನಗೆ. Let's do it. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಷ್ಟು ವರ್ಷ ಆಗಿತ್ತಾ? I guess 3 years ಆಯ್ತು. ಏ, ಮೊದಲಿಂದ ಪ್ರೀತಿಸ್ತಿದ್ದ ಅದೆಲ್ಲ ಇಯರ್ ಕೇಳ್ತೀನ. ಅದೆಲ್ಲ ಹಿಡಿದು 10+. 10 ವರ್ಷ ಪ್ರೀತಿ ಮಾಡಿ. ಫಾಲ್ ಆಗ್ತಾ ಇದೆ. ನಾ ತಿನ್ನಿಸ್ತೀನಿ ಅಂದ್ರೆ ನಾನು ತಿನ್ನಿಸಿ ಅವನೇ ತಿನ್ಸಕತ್ತ. I love it. ನಿಮ್ಗೊಂದು ಪೀಸ್ ಹಾಕಲ್ರಿ. ನೀವು ಇನ್ನೊಂದು ಪೇಪರ್ ಪ್ಲೇಟ್ ತಗೊಂಡ್ಬರ್ಬೋದು. Here we go. ಸ್ಪೂನ್. ಪಾಸ್ತಾಗ ಸ್ಪೂನೇ ತರಲಿಲ್ಲಲ್ಲ. ಪಾಸ್ತಾಗ ಫೋರ್ಕ್ ಬೇಕಲ್ಲ? ಹಾ. ಹೆಂಗದ? ರಿಯಲ್ ಟ್ರೀಟ್. ಹಾ? ರಿಯಲ್ ಟ್ರೀಟ್. ಯಾವ್ದು ತಿನ್ಬೇಕು ಒಳ್ಳೆ ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗಲ್ಲ. ರೆಸ್ಟೋರೆಂಟ್ ಹೋದಂಗ ಡೇಟ್ ಸೆಟಪ್ ಆಗಿದ್ದಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ನನ್ಗೆ ಎಷ್ಟು ಇಷ್ಟ ಆಗ್ತದೆ ಅಂದ್ರೆ ಐ ಜಸ್ಟ್ ಲವಿಂಗ್ ಇಟ್. ಈ ಸೆಟಪ್ ಎಲ್ಲ ನೋಡಿದ್ರೆ ಎಷ್ಟು ಮಸ್ತ್ ಅನ್ಸಕತ್ತದಲ್ಲ. ಫಸ್ಟ್ ಟೈಮ್ ಇದ್ದದ. ಫಸ್ಟ್ ಟೈಮ್ ಮನೆಗ ಅದು ಈ ತರ ಇಷ್ಟು ಬ್ಯೂಟಿಫುಲ್ ಸೆಟಪ್ ಮಾಡಿ
ಏನೋ ಒಂದು ಐಡಿಯಾ ಬಂತು, ಮಾಡಿದೆ ಫಸ್ಟ್ ಟೈಮ್. ಓ ಗಾಡ್, ನಾನೇ ಎಷ್ಟು ಇಷ್ಟಪಡ್ತಾ ಇದೀನಿ. ಸೂಪರ್. ಪಾಸ್ತಾನು ಯಮ್ ಆಗಿದೆ. ಸೊ ನಮ್ದು ಲವ್ ಸ್ಟೋರಿ ಕತೆ ಹೇಗಿದೆ ಅಂದ್ರೆ, ಸ್ಕೂಲ್ ನಲ್ಲಿ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಅವ್ರಿಗೆ ಸ್ಟಾರ್ಟ್ ಆಯ್ತು. ಫಸ್ಟ್ ಅವ್ರು ನನ್ನ ಮೇಲೆ ಫಿದಾ ಆದ್ರೆ ಸ್ಕೂಲ್ ನಲ್ಲಿ ಇದ್ದಾಗ. ಇಬ್ಬಂದು ಒಂದೇ ಸ್ಕೂಲ್ ಆಕ್ಚುಲಿ, ಬಟ್ ಒಂದೇ ಆಟೋನಾಗ ಟ್ರಾವೆಲ್ ಮಾಡ್ತಿದ್ವಿ. ಸೊ ಹಾಗಾಗಿ ಶರಣ್ ಪರಿಚಯ ನನಗೆ. ಅಂಡ್ ಗೊತ್ತಿಲ್ಲ ಅವನಿಗೆ ಹೇಗೆ ಸ್ಟಾರ್ಟ್ ಆಯ್ತು. ಐ ಥಿಂಕ್ 9th ಸ್ಟ್ಯಾಂಡರ್ಡ್ ನಲ್ಲಿ. ಅಂಡ್ ಸೊ ನೀವೇ ಹೇಳಿ, ನೋಡ್ದಾಗ ಏನು ಅನಿಸ್ತು? ಮಜಾ ಬರ್ತಿತ್ತು. ಏನ್ ಮಜಾ ಬರ್ತಿತ್ರಿ? ಮಾತಾಡ್ಬೇಕು ಅನಿಸ್ತು, ಜೊತೆಗೆ ಇರ್ಬೇಕು ಅನಿಸ್ತು. ಅಚ್ಚಾ ನೋಡಿ, 9th ಸ್ಟ್ಯಾಂಡರ್ಡ್ ನಾಗೆ ಇಂಥ ಕೆಲಸ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ದೊಡ್ಡವರಾಗ್ತಾ ಆಗ್ತಾ ಲೈಕ್ ಕಾಂಟ್ಯಾಕ್ಟ್ ಮಾಡ್ಕೋತ ಅವನಿಗೆ ಸ್ಟೋರಿ ಅಂದ್ರೆ ಹೇಳಿಕ್ಕೆ ಬರಲ್ಲ. ಇಟ್ಸ್ ಬ್ಯಾಡ್ ಅಟ್ ಟೆಲಿಂಗ್ ಸ್ಟೋರಿ. ಸೊ ಸ್ಕೂಲಿಗೆ ನನ್ನ ಪರಿಚಯ ಅಷ್ಟೇ, ಫೀಲಿಂಗ್ಸ್ ಇತ್ತು. ತುಂಬಾ ಕ್ಲೋಸ್ ಫ್ರೆಂಡ್ಸ್ ತರ ಇದ್ವಿ. ಆಮೇಲೆ ಇವ್ನಿಗೆ ಫ್ರೆಂಡ್ಶಿಪ್ ಬ್ಯಾಂಡು ಕಟ್ಟಿದ್ನ, ರಾಖಿ ಕಟ್ಟಿರ್ಲಿಲ್ಲ. ಎಲ್ರಿಗೂ ರಾಖಿ ಕಟ್ಟಿದೀನಿ, ಮಾತ್ರ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ದೆ. ಸೊ ಹಾಗಾಗಿ ಉಳ್ಕೊಂಡ. ಆಮೇಲೆ ಸ್ಕೂಲಿಂಗ್ ಮುಗೀತು ಇಬ್ಬರಿಗೂ. ಆಮೇಲೆ ಬೇರೆ ಬೇರೆ ಕಾಲೇಜ್ ಆದ್ಮೇಲೆ ಕಾಂಟ್ಯಾಕ್ಟ್ ಇರ್ಲಿಲ್ಲ. ನಮ್ದು ಲ್ಯಾಂಡ್ ಲೈನ್ ಫೋನ್ ಮಾತ್ರ ಇತ್ತು. ಇಬ್ರು ಒಬ್ರಿಗೊಬ್ರು ಮಿಸ್ಡ್ ಕಾಲ್ ಕೊಡ್ತಿರ್ತಿದ್ವಿ. ಇವ್ರ ಲ್ಯಾಂಡ್ ಲೈನಿಗೆ ನಂದು ಮಿಸ್ಡ್ ಕಾಲ್ ಹೋಗ್ತಿತ್ತು, ನನ್ ಲ್ಯಾಂಡ್ ಲೈನಿಗೆ ಇವ ಮಿಸ್ ಕಾಲ್ ಮಾಡ್ತಿದ್ದ. ನಮ್ಮ ಮಮ್ಮಿ ಒಂದ್ಸತಿ ಎತ್ಲು. ಆಮೇಲೆ ಎತ್ತಿ ಹಲೋ ಯಾರು ಅಂತಂದ್ರೆ ಏನಂದಿ? ಗುಡ್ಡಿ ಹಳೆ ಏನ್ರಿ ಕೊಡ್ರಿ ಅಂತ ನಮ್ಮ ಮಮ್ಮಿ ಹುಡುಗಿ ಹೇಳ ಅಂತ ಅನ್ಕೊಂಡು. ಇವನ್ ಮೊದ್ಲು ವಾಯ್ಸ್ ಎಳಿಕಿತ್ತು. ಸೊ ಮಮ್ಮಿ ಯಾರೋ ನಿನ್ ಗೆಳತಿ ಫೋನ್ ಮಾಡ, ನಾ ಎತ್ತಿದೀನಿ. ಯಾರು ಅಂತಂದ್ರೆ ಶರಣ್ ಇದೀನಿ ಅಂದ. ಏನೋ ಮಾತಾಡ್ತಿರ್ಲಿಲ್ಲ, ಜಸ್ಟ್ ಅದು ಬುಕ್ಕ ಇದು ಬುಕ್ಕ ಅಂತ ಕೇಳ್ತಿರ್ತಿದ್ದ ಅಷ್ಟೇ. ಮತ್ತೆ ಬೇಕು ಹಿಂಗ ಹಂಗ ಅಂತ ಅಷ್ಟೇ ಒಂದಪ್ಪ. ಅವಾಗೇನು ಅಂತಪ್ಪ ಏನು ಫೀಲಿಂಗ್ ಇರಲಿಲ್ಲ, ಜಸ್ಟ್ ಮಾತಾಡ್ತಿದ್ವಿ, ಮಾತಾಡಕ್ ಇಷ್ಟ ಅಷ್ಟೇ. ಆಮೇಲೆ ಹೋಗ್ತಾ ಹೋಗ್ತಾ ಬೆಳ್ಕೋತಾ ಹೋಯ್ತು. ಬಟ್ ತುಂಬಾ ಲಾಂಗ್ ಗ್ಯಾಪ್ ಇತ್ತು. ನಮ್ದು ಅಪ್ ಅಂಡ್ ಡೌನ್ ಆಗ್ತಿತ್ತು. ರೆಗ್ಯುಲರ್ ಕಾಂಟ್ಯಾಕ್ಟ್ ನಾಗ ಇರ್ತಿರ್ಲಿಲ್ಲ. ಅವಾಗ ಲ್ಯಾಂಡ್ ಲೈನ್ ಕಾಲ್ದಾಗ ಹಿಡಿದು ಮಿಸ್ಡ್ ಕಾಲ್ ಹೊಡಿತಿದ್ದೆ. ನಿಮ್ ಮನೆಗೆ ಮಿಸ್ಡ್ ಕಾಲ್ ಹೊಡೆದಾಗ ಏನಾಗ್ತಿತ್ತ? ಏನಿಲ್ಲ, ಯಾರು ಅಂತ ನೋಡ್ತು. ಇವ್ರ ಮನೆಗೆ ಯಾರದು ಮಿಸ್ಡ್ ಕಾಲ್ ಮಾಡಿದಾಗ ಏನು ತಿಳ್ತಿರ್ಲಿಲ್ಲ, ಸುಮ್ನೆ ಮಾಡ್ತಿದ್ನ ಆಕ್ಚುಲಿ. ಹೋಗ್ತಾ ಎಲ್ಲ ಒಂದ್ ಕಡೆ ನನ್ಗೆ ಇಷ್ಟ ಇದೆ ಮೊದಲಿಂದ ಹಿಡ್ದೆ. ಸೊ ಆ ಫೀಲಿಂಗ್ ಹಾಗೆ ಉಳ್ಕೋತು ಮಾತಾಡ್ತಿದ್ವಿ, ಕಚ್ಚಾಡ್ತಿದ್ವಿ. ಮತ್ತೆ 1 ವರ್ಷ ಮಾತಾಡ್ತಿರ್ಲಿಲ್ಲ, ಮತ್ತೆ ಕಚ್ಚಾಡ್ತಿದ್ವಿ, ಮತ್ತೆ 1 ವರ್ಷ ಹಿಂಗೆಲ್ಲ ಬಾಳಿತ್ತು. ಆಮೇಲೆ ಫೈನಲಿ ನಾನು ಬ್ಯಾಂಗ್ಳೂರ್ ಬಂದೆ ಜಾಬ್ ಮಾಡ್ಲಿಕ್ಕೆ. ನಂಗೆ ಜಾಬ್ ಹತ್ತಿತ್ತು ಅವಾಗ. ಸೊ ಅವಾಗ ಬಂದ್ವಿ. ಸೊ ಅವಾಗ ಬ್ಯಾಂಗ್ಳೂರ್ನಾಗ ಸೊ ಶರಣ್ ಆಕ್ಚುಲಿ ಸ್ಕೂಲ್ ಹಿಡಿದು ಕಾಲೇಜ್ ತಕ್ಕ ಅಷ್ಟೇ ಗುಲ್ಬರ್ಗನಾಗ ಓದಿದ್ದು. ಇಂಜಿನಿಯರಿಂಗ್ ಅವನು ಆರ್ಮಿ ಕಾಲೇಜ್ನಾಗ ಬ್ಯಾಂಗ್ಳೂರ್ನಾಗ ಓದಿದ್ದು. ಬಟ್ ನಾನು ಸ್ಕೂಲ್ ಮತ್ತೆ MTech ಎಲ್ಲ ಗುಲ್ಬರ್ಗನಾಗೆ ಮಾಡಿದ್ದು. ನಾ ಎಲ್ಲೂ ಆಚೆ ಮಾಡಿರ್ಲಿಲ್ಲ. ಸೊ ಹಾಗಾಗಿ ನಾನು ಜಾಬ್ ಆದ ತಕ್ಷಣ ಬ್ಯಾಂಗ್ಳೂರ್ ಬಂದೆ. ಬ್ಯಾಂಗ್ಳೂರಿಗೆ ಬರೋದು ಅವಾಗ ಸಾಹೇಬ್ರು ಅಲ್ಲೇ ಇದ್ರು, ಕ್ಯಾಚ್ ಹಾಕೊಂಡ್ರು. ಸೊ ರೆಗ್ಯುಲರ್ ಡೇಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಐ ಥಿಂಕ್ ಎಷ್ಟು ಸೀರಿಯಸ್ ಆಗಿ ಡೇಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ? 2 years ನಮ್ಗೆ ಇಯರ್ಸ್ ನೆನಪಿರಲ್ಲ ಬೈ ದ ವೇ. ಸೊ 2 years ಮಾಡಿದ್ವಿ. ಆಮೇಲೆ ನಾವು ಜಾಬ್ ಮಾಡ್ತಿದ್ದೆ. ಅಂಡ್ ವಿ ವೇರ್ ಅಡಲ್ಟ್ಸ್ ಆಲ್ಸೋ. ಸೊ ಅನ್ಕೊಂಡ್ವಿ ಲೆಟ್ಸ್ ಗೆಟ್ ಮ್ಯಾರಿಡ್. ಮ್ಯಾರೇಜ್ ಪಾರ್ಟ್ ಡಿಫಿಕಲ್ಟ್ ಒಪ್ಸೋದು. ಅದು ಸಕ್ಕತ್. ಅದು ಇನ್ನೊಂದ್ಸತಿ ಹೇಳ್ತೀವಿ ಮ್ಯಾರೇಜ್ ಹೇಗೈತೆ ಏನಂತ.
ಬಟ್ ಸಖತ್ ಡಿಫಿಕಲ್ಟ್ ಇತ್ತಪ್ಪ. ಬಟ್ ಒಂದ್ ವಿಷಯ ಹೇಳ್ತೀನಿ, ಎಷ್ಟು ಆನೆಸ್ಟ್ಲಿಂತ ಶರಣ್ ನಂಗೆ ಪ್ರೀತಿ ಮಾಡಿದಾನೆ, ಅಷ್ಟೇ ಆನೆಸ್ಟ್ ಆಗಿ ನಂಗೆ ಮದ್ವೆನೂ ಆಗಿದ್ದಾನೆ. ಅಂಡ್ ಅವ್ನು ಏನೇನ್ ಅನ್ಕೊಂಡಿದ್ದಾನೆ ಎಲ್ಲ ಅಚೀವ್ ಮಾಡಿದ್ದಾನೆ. ಅಂಡ್ ನಾವ್ ಇಲ್ಲಿ ಅಮೆರಿಕನ ಕುಂತಿ ಈ ತರ ಡಿನ್ನರ್ ಡೇಟ್ ನಾವು ಮಾಡ್ತಾ ಇದೀವಿ. ಇದು ಇಮ್ಯಾಜಿನು ಮಾಡ್ಕೊಂಡಿರ್ಲಿಲ್ಲ ನಮ್ ಲೈಫ್ ಹೇಗಿರುತ್ತೆ, ಅವಾಗ ಹೇಗಿತ್ತು. ಅಂಡ್ ನಾ ಅನ್ಕೊಂಡು ಇರ್ಲಿಲ್ಲ ಲೈಕ್ ಮದ್ವೆ ಆಗ್ತದ ನಮ್ದು, ನಾವ್ ಹಿಂಗ್ ಬಂದು ಇಲ್ಲಿ ಕುಂತು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಿಮಗೂ ಹೇಳ್ತೀವಿ ಅಂತ ಲಿಟ್ರಲಿ ಅನ್ಕೊಂಡಿರ್ಲಿಲ್ಲ. ಬಟ್ ಐ ಲವ್ ಹಿಮ್, ಐ ಲವ್ ಯು ಸೋ ಮಚ್. ನಾ ಹೇಳಂಗಿಲ್ಲ ಅವನಿಗೆ, ಯಾಕಂದ್ರೆ ಅವ್ನ್ ಗಿಡದ ಮೇಲೆ ಕುಂತ ಬಿಡ್ತಾನ, ಸ್ವಲ್ಪ ನಾಟಕ ಮಾಡಿ ಸ್ಟಾರ್ಟ್ ಮಾಡ್ತಾನ. ಸೊ ಹಾಗಾಗಿ ಕೊಂಬು ಬರುತ್ತಂತ ಅರ್ಥ. ಸೊ ಅದಕ್ಕೆ ಹೇಳಂಗಿಲ್ಲ, ನಾನು ಯಾವಾಗ್ಲೂ ಬೈತಿರ್ತೀನಿ, ಅವಾಗ ಹಿಂಗ್ ಮಾಡ್ತಿರ್ತೀನಿ, ಯಾಕಂದ್ರೆ ಜಾಸ್ತಿ ಡೀಲ್ ಬಿಡಬಾರ್ದು. ಬಟ್ ಐ ರಿಯಲಿ ಲವ್ ಹಿಮ್ ಅಂಡ್ ಐ ರಿಯಲಿ ಅಪ್ರಿಶಿಯೇಟ್ ಏನೆಲ್ಲ ನಂಗೆ ಮಾಡ್ಯಾನ. ಅಂಡ್ ಐ ಲವ್ ಯು ಸೋ ಮಚ್. Me too. And also like there are some beautiful aspects of her which I did not know before marriage. Like close ಜೊತೆಗಿದ್ದಾಗೆ ಗೊತ್ತಾಯ್ತು she is much more innocent and much more sweet ಅಂತ. ಮೊದಲು ಇದು ಗೊತ್ತಿರಲಿಲ್ಲ. ಮೊದಲೇನೋ ಲೈಕ್ ಅನಿಸ್ತಿತ್ತು ಚಲೋ ಅದಾಳ, ಮನ್ಸ್ಲಿಂದ ಭಾಳ ಒಳ್ಳೆ ಕೇಳ ಅಂತ ಅನಿಸ್ತು. ಬಟ್ ಲೈಕ್ ಜೊತೆ ಇದ್ಗಳು ಅಂದ್ರೆ ಇಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್. ಲೈಕ್ ನಿಮಗೆ ಒಂದಿಷ್ಟು ಬೇರೆ ಆಸ್ಪೆಕ್ಟ್ಸ್ ಕಾಣುತ್ತೆ, ವೇರ್ ಯು ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ದ ಅದರ್ ಪರ್ಸನ್, ಆ ಥರ. ಸೊ ಐ ರಿಯಲಿ ಎಂಜಾಯ್ ಬೀಯಿಂಗ್ ವಿತ್ ಹರ್. ಎವ್ರಿ ಮೂಮೆಂಟ್ ಫನ್ ಆಗಿರುತ್ತೆ, ಫುಲ್ ಮಸ್ತ್ ಕೋಆಪರೇಟ್ ಮಾಡ್ಕೊಂಡಿಬ್ರು. ಹೌದು, ಯಾವುದೇ ಇವೆಂಟ್ಸ್ ಆಯ್ತು ಏನೇ ಆಯ್ತು ಎಲ್ಲ ಹ್ಯಾಂಡಲ್ ಮಾಡ್ಕೊತೀವಿ. ಸೊ ದಟ್ ಈಸ್ ರಿಯಲಿ ಬ್ಯೂಟಿಫುಲ್. ಅಂಡ್ ರಿಯಲ್ ವರ್ಡ್ಸ್ ನಾವ್ ಹೇಳ್ಬೇಕಂದ್ರೆ ಸಂಸಾರದ ಸರ್ವಿ ಗೊತ್ತಿರಲಿಲ್ಲ ಇವ್ರಿಗೂ. ಆಕ್ಚುಲಿ ನಮ್ದು ಐ ಥಿಂಕ್ ನಮ್ದು ಮದ್ವೆ ಆದ ತಕ್ಷಣ ಐ ಡೋಂಟ್ ಥಿಂಕ್ ಸೊ ನಾವು ಯಾರಾದ್ರೂ ಹಿಂಗ್ ಫ್ಯಾಮಿಲಿ ಜೊತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಶರಣ್ ಫ್ಯಾಮಿಲಿ ಜೊತೆ ಆಗ್ಲಿ ನಾವು ಇದ್ದೇ ಇಲ್ಲ, ಆ ಚಾನ್ಸ್ ಬಂದೇ ಇಲ್ಲ. ಯಾಕಂದ್ರೆ ಬ್ಯಾಂಗ್ಳೂರ್ನಾಗ ಕೆಲಸ ಮಾಡ್ತಿದ್ದೆ ಶರಣ್, ನಾನ್ ಕೂಡ ಅಲ್ಲೇ ಮಾಡ್ತಿದ್ದೆ. ಸೊ ಹಾಗಾಗಿ ನಾ ಶರಣ್ ಮನೆಗೆ ಐ ಡೋಂಟ್ ಥಿಂಕ್ ಸೊ ನಾವು ಒಂದ್ ವಾರಕ್ಕಿಂತ ಜಾಸ್ತಿನೂ ಇದ್ದೀನಿ. ಶರಣ್ ಮನೆಗೆ ಇದ್ದಿಲ್ಲ ನಾವ್ ಒಟ್ಟ. ಅಲ್ಲಿಂದ ಆದ್ಮೇಲೆ ಅಮೆರಿಕಕ್ ಬಂದ್ವಿ. ಅಂಡ್ ಅಮೆರಿಕಕ್ ಬಂದ ಮೇಲೆ ವಾಪಸ್ ನಾವು ಇಂಡಿಯಾಗ ಇನ್ನೂ ಹೋಗೇ ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಬಟ್ ಶರಣ್ದು ಏನಂತಾರೆ, ಇಲ್ಲಿ ಜಾಬ್ ಹತ್ಮೇಲೆ ಅದಕ್ಕಿಂತ ಮುಂಚೆ ಮಿಶಿಗನ್ ನಾಗ ಇರ್ತಿದ್ವಿ, ಬಟ್ ಇಲ್ಲಿ ಜಾಬ್ ಹತ್ತುತ್ತೆ ಶರಣ್ಗೆ. ಸೊ ಹಾಗಾಗಿ ಮಿಶಿಗನ್ ನಿಂದ ಇಂಡಿಯಾಗ ವಾಪಸ್ ಹೋದ್ವಿ. ವಾಪಸ್ ಹೋಗಿ ಒನ್ಸ್ ಜಾಬ್ ಇಲ್ಲಿ ರೆಸ್ಯೂಮ್ ಮಾಡ್ಕೊಂಡ, ಇಲ್ಲಿ ಬಂದು ಜಾಯಿನ್ ಆದ. ಜಾಯಿನ್ ಆದ ತಕ್ಷಣ ವಾಪಸ್ ಇಂಡಿಯಾಗ ಹೋಗಿಲ್ಲ ನಾವು. ಯಾ, ಅದು ಒಂದೇ ದುಃಖ ನಂಗೆ, ಯಾಕಂದ್ರೆ ಒಂದ್ಸತಿ ಬಂದ್ಮೇಲೆ ವಾಪಸ್ ಹೋಗೇ ಇಲ್ಲ ಅಂತ. ಅದು ಬಿಟ್ರೆ ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಎಲ್ಲ ಮ್ಯಾನೇಜ್ ಮಾಡ್ಕೋತಾರೆ ಬ್ಯೂಟಿಫುಲ್. ಅಂಡ್ ಯು ವಿಲ್ ನಾಟ್ ಬಿಲೀವ್ ನಾವಿಬ್ರು ಹೇಗ್ ಮ್ಯಾನೇಜ್ ಮಾಡ್ಕೊಂಡಿವಿ. ಒಂದು ಪುಟ್ಟ ಸಂಸಾರ ಬಿಲ್ಡಪ್ ಮಾಡಿದ್ವಿ. ಅಡ್ಗಿ ಮಾಡ್ಲಿಕ್ಕೂ ಬರ್ತಿರ್ಲಿಲ್ಲ. ಅಡ್ಗಿ ನಾಲೆಜ್ ಇತ್ತು ನನ್ಗೆ, ಒಂದ್ಸತಿ ನೋಡ್ಕೊಂಡ್ರೆ ನಾನ್ ಮಾಡ್ತಿದ್ದೆಲ್ಲ. ಲಿಟ್ರಲಿ ನನ್ಗೆ ಅಡ್ಗಿನೇ ಬರ್ತಿರ್ಲಿಲ್ಲ, ಏನು ಮಳಿಕೆ ಎಲ್ಲ ಇಲ್ಲೇ ಕಲ್ತಿದ್ದು. ಮನೆಗ್ ಮಾಡ್ತಿದ್ದೆ, ಜಸ್ಟ್ ಸ್ನಾಕಿಂಗ್ ಅದೆಲ್ಲ ಮಾಡ್ತಿದ್ದೆ. ಬಟ್ ಇಲ್ಲೇ ಬಂದ್ಮೇಲೆ ಧೀರೆ ಧೀರೆ ಎಲ್ಲ ಕಲ್ತಿದ್ದು. ಅಂಡ್ ಐ ಕಾಂಟ್ ಬಿಲೀವ್ ನಾವಿಬ್ರು ಇಲ್ಲಿ ಬಂದು ಒಬ್ರಿಗೊಬ್ರು ಹೊಂದ್ಕೊಂಡು ಈ ತರ ಎಲ್ಲ ಮ್ಯಾನೇಜ್ ಮಾಡ್ತಾ ಇದೀವಿ. ಅದು ಬೇರೆ ಕಂಟ್ರಿನಾಗ, ನಮ್ ಕಂಟ್ರಿನಾಗೆ ಇನ್ನ ನಾವು ಏನು ಮಾಡೇ ಇರ್ಲಿಲ್ಲ. ನಮ್ದು ಜೀವನನೇ ಸ್ಟಾರ್ಟ್ ಆಗಿಲ್ಲ. ಬಟ್ ಡೈರೆಕ್ಟ್ಲಿ ಇಲ್ಲಿ ಬಂದು ನಾವು ನಮ್ದು ಜೀವನ ಸ್ಟಾರ್ಟ್ ಮಾಡೀವಿ. ಸೊ ಅದು ಒಂದು ಅದ್ಭುತ ಅನಿಸ್ತದ ನನ್ಗೆ ಲಿಟ್ರಲಿ. ಯಾಕಂದ್ರೆ ಚಿಕ್ಕ ಚಿಕ್ಕವ್ರು ಇದ್ವಿ, ನಮ್ಗೆ ಸೆನ್ಸ್ ಇರ್ಲಿಲ್ಲ, ಯಾರಂಡರು ಇದ್ರಿಲ್ಲ, ದೊಡ್ಡವ್ರು ಯಾರು ಹೇಳೋರು ಇರ್ಲಿಲ್ಲ ನಮ್ಗೆ. ಸೊ ಡೈರೆಕ್ಟ್ಲಿ ನಾವ್ ಇಲ್ಲಿ ಬಂದಿವಿ. ಸೊ ಹಾಗಾಗಿ ಏನೇ ಕಲ್ತಿದ್ದು, ಏನೇ ಮಿಸ್ಟೇಕ್ ಮಾಡಿದ್ವು ಎಲ್ಲ ಇಲ್ಲೇ ನಾವು. ಸೊ ಇಷ್ಟು ನಮ್ದು ಸ್ಟೋರಿ. ಇನ್ನ ಹೇಳ್ತಾ ಹೋದ್ರೆ ಇನ್ನ ತುಂಬಾ ದೊಡ್ಡದಿದೆ, ಬಟ್ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮ್ಯಾರೇಜ್ ಆದ್ಮೇಲೆ ಏನ್ ಡಿಫಿಕಲ್ಟಿ ಇತ್ತು ಅದು ಇನ್ನೂ ಬೇರೆ ಲೆವೆಲ್ ಇದೆ. ಬಟ್ ಈಗೆಲ್ಲ ಸೂಪರ್ ಆಗಿದೆ. ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಅಂಡ್ ಅದು ಏನ್ ಬ್ಯೂಟಿಫುಲ್ ಇದೆ ಅಂತಂದ್ರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ವಿ. ಪ್ರೀತಿ ಮಾಡ್ಲಿಕ್ಕೆ ಈಸಿ ಇದೆ, ಬಟ್ ಅದನ್ನ ನಿಭಾಯಿಸ್ಬೇಕಲ್ಲ, ಅದು ಡಿಫಿಕಲ್ಟ್ ಅದ. ಸೊ ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ ಅದನ್ನ ನಿಭಾಯಿಸೋದಿರುತ್ತಲ್ಲ, ಅದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಸೊ ಲಿಟ್ರಲಿ ಮ್ಯಾರೇಜೇ ಒಂದು ಮೇನ್ ಪಾಯಿಂಟ್. ಲವ್ ಅರೇಂಜ್ ಏನು ಇಲ್ಲ, ಮ್ಯಾರೇಜ್ ಒಂದು ಕಮಿಟ್ಮೆಂಟ್. ಅದನ್ನ ನಿಭಾಯಿಸ್ಬೇಕಂದ್ರೆ 2 ಪರ್ಸನ್ ಅಂಡರ್ಸ್ಟ್ಯಾಂಡಿಂಗ್, ರೆಸ್ಪೆಕ್ಟ್, ಲವ್ ಎಲ್ಲ ಇರ್ಬೇಕು. ಸೊ ಇವಾಗ ಎಲ್ಲ ಇದೆ. ಸೊ ಎಲ್ಲ ಇಲ್ಲೇ ಕಲ್ತಿದ್ದು. ಇದೇ ನಮ್ದು ಶಾರ್ಟ್ ಅಂಡ್ ಸ್ವೀಟ್ ಸ್ಟೋರಿ. ಸೊ ನಾವು ಸ್ಕೂಲ್ ಹಿಡಿದ ಪರಿಚಯ ಆಕ್ಚುಲಿ. ಸೊ ಇವನ್ ನಮ್ಮ ಮನೆಗಳು ಒಂದು 2 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಒಳಗಡೆನೆ ಇದೆ. ಬಟ್ ನಮಗ್ ಗೊತ್ತಿರ್ಲಿಲ್ಲ, ಅದೇನೋ ಐಡಿಯಾ ಇರ್ಲಿಲ್ಲ. ನಾ ಇಲ್ಲಿವರೆಗೂ ಶರಣ್ ಮನೇನು ನೋಡಿರ್ಲಿಲ್ಲ. ಐ ಥಿಂಕ್ ಮದ್ವೆ ಆದ್ಮೇಲೆ
3 ಟೈಮ್ಸ್ ನೋಡಿದ್ದು, I think so. 3 ಟೈಮ್ಸ್ 3 ಅಷ್ಟೇ to 4 ನೋಡಿದ್ದು times ನನ್ನ ಶರಣ್ ಮನೆ. ಅಷ್ಟೇ. ಅದಾದ್ಮೇಲೆ ನೋಡ್ಲೇ ಇಲ್ಲ. ನಮ್ದು ತುಂಬಾ ಸ್ವಲ್ಪ ಸ್ಟ್ರೇಂಜ್ ಅದ ಅದು ನಮ್ದು. ಬಟ್ ಸಕ್ಕತ್ತಾಗಿದೆ. ಬಟ್ ಎವ್ರಿಥಿಂಗ್ ಇಸ್ ಸೋ ಬ್ಯೂಟಿಫುಲ್ ನಾ. ಬಟ್ ಒಂದ್ ಮಾತ್ರ ಹೇಳ್ಬೇಕು, ಮದ್ವಿ ಆಗ್ಬೇಕಂತಂದ್ರೆ ಶರಣ್ ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಎಲ್ರಿಗೂ ಒಪ್ಸೋದು, ಎಲ್ರಿಗೂ ಇದು ಮಾಡೋದು. ಮೈ ಗಾಡ್, ಪಾಪ. ಎಲ್ಲಾ ಕಡೆ ಅಲ್ದಾಡ್ದ, ಎಲ್ಲರಿಗೂ ಒಪ್ಪಿಸ್ದ, ಅಂತೂ ಇಂತೂ ಒಪ್ಪಿಸಿ. That's really sweet of you. Yeah, thank you. So ಹೇಗಿದೆ ಪಾಸ್ತಾ? Ultimate. Food aspect ಅಲ್ಲಿ she's like the best. Whatever she makes, just best. I know. ಅಷ್ಟೇ. ನಾನು ಫಸ್ಟ್ ಟೈಮೇ ಮಾಡಿರ್ತೀನಿ, ಬಟ್ ಚೆನ್ನಾಗಿ ಟರ್ನ್ ಆಗುತ್ತೆ. ಬಿಕಾಸ್ ನಾನು ಹಿಂಗೆ ನೋಡಿದ್ರೆ ನಾನು ಮಾಡ್ಬೋದು ಅಂತ ಒಂಥರ ನಾಲೆಜ್ ಇದೆ. Taste is just awesome. Like ಅದೇನೋ ಅಂತಾರಲ್ಲ, like ಕೈ ರುಚಿ. Yeah, I don't believe in such things, but when you see such things, you have to believe it. So ಆ ಥರ ಏನೇ ಮಾಡಿದ್ರೂ ಸೂಪರ್ ಆಗಿ ಮಾಡ್ಬಿಡ್ತಾರೆ. ಥ್ಯಾಂಕ್ ಯು ಬೇಬಿ. ಹಾಕ್ತೀನಿ ಕೊಟ್ರು ನಾವು ಸ್ವಲ್ಪ ಸೈಡಿಗೆ. ಅದು ಹೆಂಗ್ ಮಾಡಿವಿ? ಇಷ್ಟು ಬ್ಯೂಟಿಫುಲ್ ಕಾಣಿಸುತ್ತೆ. ಹೇ ಗಾಯ್ಸ್, ಸೊ ಇವಾಗ ಕ್ಯಾರೋಕಿ ನೈಟ್ ಆಡ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಶರಣ್ಗೆ ಒಂದು ಬ್ಯೂಟಿಫುಲ್ ಸಾಂಗ್ ಕೊಡ್ತಾ ಇದ್ದೀನಿ ಹಾಡಲಿಕ್ಕೆ. ನೋಡೋಣ ನಮ್ಮ ಯಜಮಾನ್ರು ಹೇಗೆ ಹಾಡ್ತಾರಂತ. ಸೊ ಬನ್ನಿ ನೋಡೋಣ. ಆ್ಯಂಡ್ ಶರಣ್ ಯಾವಾಗಲೂ ನನಗೆ ಬ್ಯಾಂಗ್ಳೂರ್ನಾಗ ವರ್ಕ್ ಮಾಡಿದಾಗ ಬ್ಯಾಂಗ್ಳೂರ್ಲಿಂದ ಗುಲ್ಬರ್ಗ ಹೋಗ್ತಿದ್ದಲ್ಲ, ಈ ಥರ ಏನಂತಾರೆ ಇದಕ್ಕೆ ಗೊತ್ತಿಲ್ಲ, ಏನಂತಾರೆ ಗೊತ್ತಿಲ್ಲ, ಬಟ್ ಈ ಥರ ವೀಲ್ ಥರ ಗಾಳಿ ಬಂದಾಗ ರೌಂಡ್ 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 ತಿರುಗುತ್ತಲ್ಲ, ಇದು ಯಾವಾಗಲೂ ಇಸ್ಕೊಡ್ತಿದ್ರು. ಮೊನ್ನೆ ಶಾಪಿಗೆ ಹೋಗಿದ್ವಿ, ಅಲ್ಲಿ ಕಂಡಿತ್ತು, ಮತ್ತೆ ಇಸ್ಕೊಟ್ರು. ಇಟ್ಸ್ ನೈಸ್. ಇದು ಹಳೇ ಮೆಮೊರಿ ನೆನಪಂತು ನನಗೆ, ಯಾವಾಗಲೂ ಇಸ್ಕೊಡ್ತಿದ್ದ. ಸೊ ಬನ್ನಿ ಕ್ಯಾರೋಕಿ ನೈಟ್ ಸ್ಟಾರ್ಟ್ ಮಾಡೋಣ. ಓಕೆ, ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ಕ್ಯಾರೋಕಿ ಆಟ ಆಡಲಿಕ್ಕೆ ಅದ್ರದ್ದು ಇದು ಬೇಕಾಗುತ್ತೆ, ಬಾಕ್ಸ್, ಆಮೇಲೆ 2 ಮೈಕ್ ಬೇಕಾಗುತ್ತೆ. ಅದು ಆರ್ಡರ್ ಮಾಡಿದ್ರೆ ನಾಳೆಗೆ ಬರುತ್ತೆ, ಬಟ್ ಇವತ್ತೇ ವ್ಯಾಲೆಂಟೈನ್ಸ್ ಡೇ ಇದೆ. ಸೊ ಹಾಗಾಗಿ ಒಂದು ಜುಗಾಡ್ ಮಾಡಿದ್ದೀವಿ. ಸೊ ಶರಣ್ ಹೆಡ್ಫೋನ್ ಹಚ್ಕೊಂಡು ನಾನು ಯೂಟ್ಯೂಬ್ನಲ್ಲಿ ಟಿವಿನಾಗ ಪ್ಲೇ ಮಾಡ್ತೀನಿ. ಸೊ ಅಲ್ಲಿ ಅವನು ಇಲ್ಲಿ ಕಿವ್ಯಾಗ ಹಾಡಕ್ಕೆ ಕೇಳಿಕೊಂಡು ಆ ಥರ ಹಾಡಬೇಕಾಗುತ್ತೆ. ಐ ಡೋಂಟ್ ಥಿಂಕ್ ಸೊ ಅದು ಕನ್ನಡದ ಲಿರಿಕ್ಸ್ ಬರುತ್ತೆ ನಾ ಯಾವ್ದು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಅವನು ಹಾಗೆ ಹಾಡಬೇಕಾಗುತ್ತೆ. ಸೊ ಅದೊಂದು ಜುಗಾಡ್ ಮಾಡಿದ್ದೀನಿ. ನನಗೆ ಇಷ್ಟ ಆಯ್ತು ಅದು ತರಿಸೋದು, ಬಟ್ ಲೇಟಾಗಿ ಬರುತ್ತೆ ಡೆಲಿವರಿ. ಸೊ ಹಾಗಾಗಿ ಇರಲಿ ಬಿಡು, ಹೇಗಾದರೂ ಮ್ಯಾನೇಜ್ ಮಾಡಿದ್ರಾಯ್ತು. ಆಡೋದೇ ಫನ್ ಇದೆ ಅಲ್ವಾ, ಅಷ್ಟೇ. ಓಕೆ ಗೈಸ್, ಶರಣ್ ಇವಾಗ ಹಾಡ್ತಾನ. ಬೈ ದ ವೇ, ಶರಣಿಗೆ ಹಾಡ್ಲಿಕ್ಕೆ ಬರಂಗಿಲ್ಲ, ನಂಗೆ ನಗು ಹೊಂಟದ, ಏನು ಮಾಡ್ತಾನಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಕಡೆ ನೋಡಿ ಅಂದ್ರೆ ನನ್ನ ಹೆಂಡತಿ ಕಂಡ್ರೆ ಚೂರು ಬೈಯೋದಿಲ್ಲ, ರಾತ್ರಿ ಕುಡ್ಕೊಂಬಂದ್ರೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕುಡ್ಕೊಂಬಂದ್ರೆ ಟಿವಿ ರೇಡಿಯೋ ಹಂಗ ಸ್ಟಾಪ್ ಮಾಡಿದ್ರೆ ಹೆಂಗ್ರಿ? ಕಂಟಿನ್ಯೂಸ್ ಹಾಡ್ರಿ. ಏನು ಮಾಡತ್ತೀರಿ? ಕಂಟಿನ್ಯೂಸ್ ಹಾಡ್ರಿ. ಹಾಡಲೇ ಆಗ್ಯಾರ. ಅವು ಓದ್ಬೇಕಲ್ಲ ಕನ್ನಡದು. ಚಂದ ಚಂದ ನನ್ನ ಹೆಂಡತಿ. ಇದು ಏನ್ ಹಾಡಾರಿ? ಹಾಡವಲ್ರು ಅವರು. ಇದು ಕ್ಯಾರೋಕಿ ಅದ, ಕಂಟಿನ್ಯೂಸ್ ಆಡ್ಬೇಕು. ಬಾಗಿಲಲ್ಲಿ ಲಿಲ್ಲಿ ಡ್ಯಾಶ್, ಲಲ್ಲ 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 ಡ್ಯಾಶ್, ಲಲ್ಲ 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 ಡುಮ್. ಹಾಡ್ಲಿಕ್ಕೆ ಬರ್ಲಂತ ಹೇಳಿಲ್ಲ ನಾನು. ನಮ್ಗೆ ಯಾವಾಗ ಗೊತ್ತಿದ್ದು ಹಾಡ ಹೆಚ್ಚು ಇದು ಬರಲ್ಲ. ಓಕೆ, ನಿಂಗೆ ಯಾವ್ದು ಹಾಡೋದ?
ಗೊತ್ತಿಲ್ಲ ನಂಗ್ ಗೊತ್ತಿಲ್ಲ. ನಂಗೋಸ್ಕರ ಹಾಡ್ಬೇಕು ತಾನೇ ನೀನು. ಬಾಯಿ ಹಾಡ್ತೀನಿ. ಖುಷಿ ಮರೆ ಅದು line ಬಂದಾಗ ಹಾಡ್ತೀನಿ. ಕಂಡ್ರೆ ರಾಧೆ ಚೂರು ಬಯ್ಯ ಚಂದ 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 ನನ್ನ ಹೆಂಡತಿ ಗಿಂತು ಜೀವನ ಸಿಟ್ಟು ಜಾಸ್ತಿ. ಚಂದ 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 ನನ್ನ ಹೆಂಡತಿ ತುದಿ ಮಲೆ ಸಿಟ್ಟು ಆಸ್ತಿ. ಆಸ್ತಿ ಮುಗಿನ್ ತುದಿ ಮೇಲೆ ಆಸ್ತಿ. ಕ್ಯಾರೋಕೆ ಫ್ಲಾಪ್. ನಮ್ದು ಹಿಂಗೆ ಇರ್ತದೆ ಕರಿಯೋಕೆ. ಇದು ಎಂತ ಕ್ಯಾರೋಕೆ. ಹಾಡ್ರಿ ಮ್ಯೂಸಿಕ್. ಚಂದ 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 ನನ್ ಗಂಡ ಲಲ 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 ಕಣ್ಣೆಯಲ್ಲಿ ಸನ್ನಿ ಚಂದ ಅಪ್ಪಿಕೊಂಡ. ಚಂದ ಚಂದ ನನ್ ಗಂಡ. ನೀ ಯಾಕೆ ಹಾಡ್ತೀಯ? ಅದು ಲಿರಿಕ್ಸ್ ಮಾಡಿ ಹಾಡ್ತೀನಿ ಆಯ್ತಾ? ಮುಗ್ದೇ ಹೋಯ್ತು. ಓಕೆ, ಇವಾಗ ನಾ ಹಾಡ್ತಾ ಇದ್ದೀನಿ ಎಲೆನ್ ವಾಕರ್ದು ಸಾಂಗ್ ಅಲ್ಲೋನ್ ಅಂತ. ಶರಣ್ ಹಾಡಿದ್ದು ಚಂದ ಚಂದ ನನ್ನ ಹೆಂಡತಿ ಪುನೀತ್ ರಾಜ್ಕುಮಾರ್ದು. ಬಟ್ ನೀವು ನೋಡಿದ್ರಲ್ಲ ಫ್ಲಾಪ್ ಅದ. ಬಟ್ ನಾ ಆ್ಯಕ್ಚುಲಿ ಇದು ಹಾಡ 1000 ಟೈಮ್ಸ್ ಕೇಳ್ತಿದ್ದೆ ಯಾವಾಗ ಶರಣ್ ಇಲ್ಲಿ MS ಓದ್ಲಿಕ್ಕೆ ಬಂದಿದ್ದ. ಆ್ಯಂಡ್ ನಾವು 1 ವರ್ಷ ಇಂಡಿಯಾನಾಗ ಇರಬೇಕಾಗಿತ್ತು. ಮದುವೆಯಾಗಿ 3 ತಿಂಗಳಿಗೆ ಅವ್ನು ಇಲ್ಲಿ ಬಂದಿದ್ದ. ಸೊ ಸಪ್ರೇಟ್ ಆಗಿದ್ವಲ್ಲ. ಸೊ ಅವಾಗ ನಾ ಈ ಹಾಡ ಭಾಳ ಕೇಳ್ತಿದ್ದೆ, ಏನೋ ಭಾಳ ಇಷ್ಟ ಆಗ್ತಿತ್ತು. ಸೊ ಇವಾಗ ಅದು ಹಾಡ್ತೀನಿ ನಾನು. ಓಕೆ, ಚಲ್. Lost in your mind, I wanna know, am I losing my mind? Never let me go. If this night is not forever, at least we are together. I know I'm not alone. I know I'm not alone. Anywhere, whenever, apart but still together. I know I'm not alone. I know I'm not alone. Okay, ಇವಾಗ ಕಪಲ್ ಹಾಡ ಹಾಡ್ತೀವಿ, ನೋಡೋಣ ಏನ್ ಮಾಡ್ತೀವಿ. ಓಕೆ, ಚಲೋ. ಓಕೆ, ಇವಾಗ ನಮ್ಮ ಫೇವ್ರೆಟ್ ಸಾಂಗ್ ಹಾಡ್ತಾ ಇದ್ದೀವಿ, ಏನಾಗಲಿ ಮುಂದೆ ಸಾಗುನಿ, ಸುದೀಪ್ತು. ಐ ಲವ್, ಐ ಮೀನ್ ಸುದೀಪ್ತು ಮೂವಿ. ಆ್ಯಂಡ್ ಸಿಂಗರ್ ಇಸ್ ಸೋನು ನಿಗಮ್. ವಾವ್, ಗ್ರೇಟ್. 1 2 3 ಪ್ಲೇ. ಮ್ಯೂಸಿಕ್ ಹಾಡೋದೇನು ಬೇಕಾಗಿಲ್ಲ ನೀ, ಇಫ್ ಯು ಡೋಂಟ್ ವಾಂಟ್ ಟು. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ಯಲ್ಲ ಸಿಗದು ಬಾಳಲಿ, ಬಯಸಿದ್ಯಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ಯಲ್ಲ ಸಿಗದು ಬಾಳಲಿ, ಬಯಸಿದ್ಯಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಕಲವು ಕಲಿಸುವ ಪಾಠವ ಮರೆಯಬೇಡ ನೀನು, ತುಂಬಿಕೋ ಮನದಲ್ಲಿ. ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀನು, ತುಂಬಿಕೋ ಮನದಲ್ಲಿ. ನಾಳೆಗೋ ಒಂಥರ ಬಾಳಲಿ, ಗೆಲುವಂತ ಸ್ಫೂರ್ತಿ ದಾರಿದೀಪ ನಿನ್ನದ ಅನುಭವ. ಎಂದಿಗೋ ನಾಳೆಗೋ ಬಾಳಲಿ, ಗೆಲುವಂತ ಸ್ಫೂರ್ತಿ ದಾರಿದೀಪ ನಿನ್ನದ ಅನುಭವ, ನಿನಗೆ ಅನುಭವ. ಏನಾಗಲಿ ಮುಂದೆ ಸಾ
ಬದುಕು ಬಾಳಲಿ ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ, ನನ್ನಾಣೆ ಪ್ರೀತಿಯಂದು ಸುಳ್ಳಲ್ಲ. ಸ್ವಲ್ಪ ಮಿಸ್ಹ್ಯಾಪ್ ಆಯಿತು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಇಷ್ಟೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್ ಬಾಯ್. ಆ್ಯಂಡ್ ಎಲ್ರಿಗೂ ಇನ್ನೊಂದ್ಸತಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬಾಯ್. ಯಾವಾಗಲೂ ಖುಷಿಯಾಗಿರಿ. ಬಾಯ್.